ಭಗವಂತನ ಉಪಾಸನೆ ಮಾಡುವ ಮುಖ್ಯ ಪ್ರಾಣದೇವರು, ಅವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಪ್ರೇರಣೆಯಂತೆ ಮುಖ್ಯ ಪ್ರಾಣದೇವರು ನಮ್ಮಿಂದ ಶುಭ ಕಾರ್ಯಗಳನ್ನು ಮಾಡಿಸ್ತಾರೆ ಅಂತ. ಮೊದಲು ಪರಮಾತ್ಮ ಬರ್ತಾನೆ, ಅಂಥವನ ಉಪಾಸನೆ ಮಾಡುವ ವಾಯುದೇವರು ಅಂತ ಹೇಳಿ ಅವರ ಅಂತರ್ಯಾಮಿ ಪರಮಾತ್ಮ ಅಂತ ಮತ್ತೆ ಭಗವಂತನ ಬಗ್ಗೆ ವರ್ಣನೆ ಮಾಡ್ತಾರೆ. ಅವನಿಂದ ಪ್ರೇರಿತರಾದ ಮುಖ್ಯ ಪ್ರಾಣದೇವರು ಅಂತ ಹೇಳುವಾಗ ಮತ್ತೆ ಮುಖ್ಯ ಪ್ರಾಣದೇವರ ಬಗ್ಗೆ ವರ್ಣನೆ ಮಾಡ್ತಾರೆ. ಅಂತಹ ಮುಖ್ಯ ಪ್ರಾಣದೇವರಿಂದ ಪ್ರೇರಿತರಾಗಿ ನಾವೇನು ಮಾಡಬೇಕು ಅನ್ನುವುದನ್ನು ಕೊನೆಗೆ ಕರ್ತವ್ಯ ಕರ್ಮಗಳ ಬಗ್ಗೆ ಹೇಳ್ತಾರೆ. ತಾನೂ ಧರ್ಮವನ್ನು ಮಾಡಬೇಕು, ತನ್ನವರಿಂದಲೂ ಮಾಡಿಸಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ. ಇದನ್ನು ಬೆಳಗ್ಗೆ ಎದ್ದು ಮೊದಲು ಸಂಕಲ್ಪ ಮಾಡಿ, ನಾನು ಮಾತ್ರ ಧರ್ಮ ಮಾಡುವುದಲ್ಲ, ನಾನೂ ಮಾಡ್ತೇನೆ, ನನ್ನವರಿಂದಲೂ ಮಾಡಿಸ್ತೇನೆ ಅಂತ. ಮದಾಜ್ಞಾಕಾರಿಭಿ ವಿದ್ಯಾಸಂಬಂಧಿಭಿ ದೇಹ ಸಂಬಂಧಿಭಿಶ್ಚ ಅಶೇಷೈ ಸಜ್ಜನೈ ಕಾರಯಿಷ್ಯೆ ಅಂತ. ವಿದ್ಯಾಸಂಬಂಧಿಗಳು, ನನ್ನಲ್ಲಿ ಅಧ್ಯಯನ ಮಾಡುವ ಶಿಷ್ಯರು, ಅಥವಾ ದೇಹ ಸಂಬಂಧಿಗಳು, ಬಂಧು ಬಳಗದವರು, ಇಷ್ಟು ಮಾತ್ರ ಅಲ್ಲ, ಇಷ್ಟರು, ಮಿತ್ರರು, ನಾನಾ ರೀತಿಯ ಸಂಬಂಧ ಇದ್ದವರು ಯಾರೆಲ್ಲ ಇದ್ದಾರೆ, ಯಾರು ನನ್ನ ಮಾತನ್ನು ಕೇಳ್ತಾರೆ ಒಂದೇ ಅರ್ಥ ಮಾತಿನಲ್ಲಿ, ಅಂತಹ ಪ್ರತಿಯೊಬ್ಬರಿಂದಲೂ ಧರ್ಮವನ್ನು ಮಾಡಿಸ್ತೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃಸಂಕಲ್ಪ ಗದ್ಯದಲ್ಲಿ ತಿಳಿಸಿಕೊಡ್ತಾರೆ.